ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕ್ರಾಫ್ಟಿಂಗ್ ಕ್ವೀನ್ ನೀಲಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ತುಂಬ ಸರಳವಾಗಿರುವಂತಹ ಸುಂದರವಾಗಿರುವಂತಹ ಡ್ರಾಯಿಂಗ್ನ ಮಾಡೋಣ. ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಬೇಡಿ, ಜಸ್ಟ್ ಪೆನ್ಸಿಲ್ ಹಿಡಿಯೋಕ್ಕೆ ಬಂದರೆ ಸಾಕು. ನಿಮಗೆ ಈ ಒಂದು ಡ್ರಾಯಿಂಗ್ನ ತುಂಬ ಸುಲಭವಾಗಿ ಮಾಡ್ಬೋದು. ಮೊದಲಿಗೆ ಚಂದ್ರ ಆಕಾರದಲ್ಲಿ ಒಂದು ವೃತ್ತವನ್ನು ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಮನೆಯಲ್ಲಿ ಇರೋವಂಥ ಯಾವುದಾದ್ರೂ ವೇಸ್ಟ್ ಬಾಟಲ್ ಕ್ಯಾಪನ್ನು ಇಟ್ಕೊಳ್ಳಿ. ಅದು ಇಲ್ಲ ಅಂತಂದರೆ ₹1 ಕಾಯಿನ್ ಆರ್ ₹2 ಕಾಯಿನ್ನ ಇಟ್ಬಿಟ್ಟು ಈ ಥರ ಪೆನ್ಸಿಲಿಂದ ಪೌಡ್ರ್ ಮಾಡಿ ಶೇಡ್ ಮಾಡ್ಕೋಬೇಕು. ಇದು ಮೇಲೆ ಮಾತ್ರ, ಅದು ಕ್ಯಾಪು ಸುತ್ತಕ್ಕೆ ಮಾತ್ರ ನೀವು ಶೇಡ್ ಮಾಡ್ಕೋಬೇಕು ಈ ರೀತಿಯಲ್ಲಿ. ಅದಾದ ನಂತರ ಈ ಪೆನ್ಸಿಲನ್ನು ಈ ಥರ ಇಟ್ಕೊಳ್ಳಿ. ನಾನು ಹೇಗೆ ಇಟ್ಕೊಂಡಿದ್ದೀನಿ ಆ ಥರ ಇಟ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಅದಾದ ನಂತರ ಈ ಥರ ಲೈನ್ ಹಾಕ್ಕೊಳ್ಳಿ. ಪೆನ್ಸಿಲನ್ನು ತುಂಬ ನಿಯಂತ್ರಣದಲ್ಲಿ ಇಟ್ಕೊಂಡು ಲೈನನ್ನು ಹಾಕಬೇಕಾಗುತ್ತೆ. ಬೇಗನೆ ಮಾಡೋದಕ್ಕೆ ಪ್ರಯತ್ನಿಸಬೇಡಿ, ಯಾಕೆಂದರೆ ನೀವು ಬೇಗ ಮಾಡಿದ್ರೆ ಇದು ಡ್ರಾಯಿಂಗು ನೀಟಾಗಿ ಬರಲ್ಲ. ಓಕೆ, ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಏನೇನು ಹೇಳ್ತಾ ಇದ್ದೀನೋ ಆ ರೀತಿ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ಈಸಿ ಅಂತ ಅನಿಸುತ್ತೆ. ಪ್ರತಿ ಭಾಗವನ್ನು ಅಬ್ಸರ್ವ್ ಮಾಡ್ತಾ ಸ್ಟೆಪ್ ಬೈ ಸ್ಟೆಪ್ಪು ನೋಡಿಕೊಂಡು ಡ್ರಾಯಿಂಗ್ ಮಾಡಿ. ತಪ್ಪಾದರೂ ಪರವಾಗಿಲ್ಲ, ಅದನ್ನು ಏರೇಸ್ ಮಾಡಿ ಮತ್ತೆ ತಿರ್ಗಾ ಟ್ರೈ ಮಾಡಿ. ಯಾಕೆ ಅಂತಂದರೆ ಪೆನ್ಸಿಲ್ನ ಯೂಸ್ ಮಾಡಿ ಆದಷ್ಟು. ಪೆನ್ನನ್ನು ಯೂಸ್ ಮಾಡಿದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗೆ ಪೆನ್ಸಿಲ್ ಯೂಸ್ ಮಾಡೋದ್ರಿಂದ ನೀವು ರಾಂಗ್ ಮಾಡಿದರೆ ಎರೇಸ್ ಮಾಡ್ಬೋದು. ಹಾಗಾಗಿ ಪೆನ್ಸಿಲನ್ನೇ ಯೂಸ್ ಮಾಡಿ. ಅದಾದ ನಂತರ ಈ ಥರ ಲೈನ್ ಹಾಕಿದ ಮೇಲೆ ಇದು ಎಂಚು, ಇದು ತುಂಬ ಚೆನ್ನಾಗಿ ಬರಬೇಕು ಅಂತಂದರೆ ನೀವು ಪೆನ್ಸಿಲ್ನ ನಾನು ಆವಾಗ ಹೇಗೆ ಇಟ್ಕೊಂಡಿದ್ನೋ ಇವಾಗ ಹೇಗೆ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಒಂದೊಂದು ಭಾಗನೂ ಕರೆಕ್ಟಾಗಿ ನೋಡ್ತಾ ಅಬ್ಸರ್ವ್ ಮಾಡ್ತಾ ಮಾಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿ ಬರುತ್ತೆ. ಸ್ಟಾರ್ಟಿಂಗು ಬಿಗಿನರ್ಸು ಡ್ರಾಯಿಂಗ್ ಕಲಿಬೇಕಾದ್ರೆ ಡ್ರಾಯಿಂಗ್ ಮಾಡೋದನ್ನು ಹೇಗೆ ಮಾಡಬೇಕು ಏನು ಅಂತ ಫಸ್ಟು ನೀವು ಅವರ ಕೈಗಳನ್ನು, ಅವರು ಹೇಗೆ ಇಟ್ಕೊಂಡಿದ್ದಾರೆ ಪೆನ್ಸಿಲ್ಲು ಪೆನ್ನುಗಳನ್ನು ಅಂತ ಅಬ್ಸರ್ವ್ ಮಾಡಿ ಸ್ಟೆಪ್ ಬೈ ಸ್ಟೆಪ್ನ ನೀವು ಅಬ್ಸರ್ವ್ ಮಾಡ್ತಾ ನೀವು ಮಾಡ್ಕೊಂಡೋಗಿ ಡ್ರಾಯಿಂಗು. ಆದಷ್ಟು ಬೇಗ ಬರುತ್ತೆ, ನಿಮ್ಮ ಕೈಗಳು ಕೂತ್ಕೊಳ್ಳುತ್ತೆ. ಡ್ರಾಯಿಂಗ್ಗೆ ಶೇಡಿಂಗ್ ಮಾಡೋದಾಗಲಿ ಅಥವಾ ಪೆನ್ಸಿಲ್ ಹಿಡಿಯೋದಾಗಲಿ ಬರುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಆಲ್ಮೋಸ್ಟ್ ಇದೇ ಥರ ಪೆನ್ಸಿಲ್ನ ಹಿಡ್ಕೊಂಡು ಈ ಒಂದು ಡ್ರಾಯಿಂಗ್ನ ಮಾಡಿದ್ದೀನಿ. ನಾನು ಕರೆಕ್ಟಾಗಿ ಬರೆಯೋ ಥರ ಪೆನ್ಸಿಲ್ನ ಅಷ್ಟಾಗಿ ಯೂಸ್ ಮಾಡಿಲ್ಲ ಈ ಒಂದು ಡ್ರಾಯಿಂಗಿಗೆ. ನೀವು ಆ ಥರ ಫಸ್ಟು ಇಟ್ಕೊಂಡು ಟ್ರೈ ಮಾಡಿ. ಅದಾದ ನಂತರ ರಾಂಗ್ ಆದರೂ ಪರವಾಗಿಲ್ಲ, ನೀವು ಮತ್ತೆ ಎರೇಸ್ ಮಾಡ್ಬೋದು. ಆಗಿರೋಂಥ ಡ್ರಾಯಿಂಗ್ಗಳನ್ನೇ ನಾನು ಮಾಡೋದು. ಓಕೆ, ಇದನ್ನು ಕ್ಯಾಟನ್ನು ಎಷ್ಟು ಈಸಿಯಾಗಿ ಮಾಡಿದ್ದೀನಿ ಅಲ್ವಾ? ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡ್ರಾಯಿಂಗ್ ಇದಾಗಿತ್ತು. ಇನ್ನೂ ಬ್ಯೂಟಿಫುಲ್ ಡ್ರಾಯಿಂಗ್ ಮತ್ತು ಈಸಿಯಾಗಿರೋಂಥ ಡ್ರಾಯಿಂಗ್ಗಳ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.